ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಮೇಲೆ ಬಂದ ಆಪಾದನೆಗಳನ್ನ ಬೇರೆಯವರ ಮೇಲೆ ಹಾಕಿ ಕೈ ತೊಳೆದುಕೊಳ್ತಕ್ಕಂಥದ್ದು ಅವರ ಸ್ವಭಾವ. ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಅವರು ಹೊರಗಡೆ ಬರಲಿ. ಅವರು ನಾನು ದೇವರನ್ನು ನಂಬಲ್ಲ ಅಂತ ಒಂದ್ಸಾರಿ ಹೇಳ್ತಾರೆ, ಒಂದ್ಸಾರಿ ನಂಬ್ತೀನಿ ಅಂತ ಹೇಳ್ತಾರೆ. ಅವರು ಯಾವ ದೇವರನ್ನು ನಂಬುತ್ತಾರೋ ಆ ದೇವರ ಮುಂದೆ ನಿಂತು ಪ್ರಮಾಣ ಮಾಡಿಬಿಡ್ಲಿ. ಅವರು ನಾನು ಫೋನ್ ಟ್ಯಾಪಿಂಗ್ ಮಾಡಿಲ್ಲ ಅಥವಾ ಯಾವುದಾದ್ರೂ ಸೆಂಟ್ರಲ್ ಏಜೆನ್ಸಿ ಕೊಟ್ಟು ಮಾಡಿದಾರಾ ಇಲ್ಲ ಅನ್ನೋದನ್ನ ಇನ್ವೆಸ್ಟಿಗೇಷನ್ ಮಾಡಿಸ್ಲಿ. ಅವರ ಸರ್ಕಾರದ ತಳಗಡೆ ಬರ್ತಕ್ಕಂಥ ಇಲಾಖೆಗಳು ಬೇಡ, ಕೇಂದ್ರ ಇದು ಅದರಲ್ಲಿ ಬರ್ತಕ್ಕಂಥ ಇಲಾಖೆಗಳಿಂದ ಮಾಡಿಸಿ ನೋಡ್ಲಿ. ಯಾಕೆಂತಂದ್ರೆ ನಮಗೂ ಗೊತ್ತಿದೆ ಎಲ್ಲೆಲ್ಲಿ ಯಾರ್ಯಾರು ಫೋನ್ಗಳು ಟ್ಯಾಪಿಂಗ್ ಆಗ್ತಾ ಇವೆ ಅನ್ನೋದು ಗೊತ್ತಿದೆ. ಆಮೇಲೆ ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿರೋರು, ಅವರ ಬಾಯಲ್ಲಿ ಬಂದಿದೆ ಅಂತಂದ್ರೆ ವ್ಯವಸ್ಥೆ ಏನು ಅನ್ನೋದು ಗೊತ್ತಿರ್ತದೆ ಅವರಿಗೆ. ಅದಕ್ಕೆ ಹೇಳಿದ್ದಾರೆ. ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದಾರೆ, ದೇವೇಗೌಡರ ಬಗ್ಗೆನೂ ಮಾತಾಡಿದ್ದಾರೆ. ದೇವೇಗೌಡರ ಬಗ್ಗೆ ಸಿದ್ದರಾಮಯ್ಯನವರು ಹಗುರವಾಗಿ ಮಾತಾಡ್ತಕ್ಕಂಥದ್ದು ಇದು ಸರಿಯಲ್ಲ. ಅವರ ನಿಮ್ಮ ಯಾವುದೇ ವಿಚಾರಕ್ಕೆ ಅವರು ಬರೋದೇ ಇಲ್ಲ. ಆದ್ರೆ ನೀವ್ಯಾಕೆ ಪದೇ ಪದೇ ಅವ್ರು ನೆನ್ಕೊಳ್ತೀರಿ? ನಿಮ್ಮ ಗುರುಗಳು ಅಂತ ಆದ್ರೆ ನೆನ್ಕೊಂಡ್ರೆ ನನಗೇನೋ ಅಭ್ಯಂತರ ಇಲ್ಲ. ನನ್ನ ಗುರುಗಳು ನನಗೆ ರಾಜಕೀಯ ಕಲಿಸಿದವರು, ನಾನಿವತ್ತು ಮುಖ್ಯಮಂತ್ರಿ ಆಗಿದ್ರೆ ಅವ್ರ ಕಾರಣ ಅಂತ ನೀವೇನಾದ್ರೂ ಅಂದ್ಕೊಳ್ಳೋದಾದ್ರೆ ನಾವು ಅದರ ಬಗ್ಗೆ ಮಾತಾಡೋದಿಲ್ಲ. ಆದ್ರೆ ಪದೇ ಪದೇ ನೀವು ಎಳೆದು ತಂದು ಅವರ ಬಗ್ಗೆ ಮಾತಾಡೋದು ಸರಿ ಇದೆಯಾ? ಮಾನ್ಯ ಅಶೋಕ್ ಅವರು ಹೇಳಿದ್ದಾರೆ. ಯಾಕೆಂದ್ರೆ ಎಲ್ಲಾ ಕಡೆ ಅದು ಮನೆ ಮಾತಾಗಿದೆ. ಇವತ್ತು ಯಾರ್ಯಾರು ಶಾಸಕರು ಯಾರ್ಯಾರ ಜೊತೆಯಲ್ಲಿ ಸಂಪರ್ಕ ಇಟ್ಕೊಳ್ತಾರೆ, ಮಾತಾಡ್ತಾರೆ, ಎಲ್ಲೆಲ್ಲಿ ಹೋಗ್ತಾರೆ ಬರ್ತಾರೆ ತಿಳ್ಕೊಳ್ಳಕ್ಕೆ ನೀವು ಗೂಢಚರ್ಯೆ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಅಶೋಕ್ ಅವರು ಒಬ್ಬರೇ ಹೇಳಬೇಕಾಗಿಲ್ಲ, ಚಲವಾದಿ ನಾರಾಯಣ ಸ್ವಾಮಿ ಹೇಳಬೇಕಾಗಿಲ್ಲ, ಪ್ರತಿಯೊಬ್ಬರು ಮಾತಾಡ್ತಿದ್ದಾರೆ. ಅದರಿಂದ ಅದನ್ನು ಹೇಳಿರೋದು.